ಬಿ ಜೆ ಪಿಯಿಂದ ನಾನು ಅಲ್ಲಿಂದ ಏನು ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ. ನಾನೇನು ಬಿ ಜೆ ಪಿ ಬಿಟ್ಟು ಬಂದವನಲ್ಲ. ಕುಮಾರಸ್ವಾಮಿಯವ್ರ ಪಿತೂರಿಯಿಂದ, ಯಡಿಯೂರಪ್ಪನವರ ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರತು ನಾನೇನು ಬಿಟ್ಟು ಬಂದವನಲ್ಲ. ನಾನೇನು ಇಲ್ಲಿಂದ ಅಲ್ಲಿಗಾರಕ್ಕೆ, ಅಲ್ಲಿಂದ ಇಲ್ಲಾರಕ್ಕೆ ನನಗೆ ಆ ಥರ ಮನಸ್ಥಿತಿ ಇಲ್ಲ. ಅನಿವಾರ್ಯವಾಗಿ ನನ್ನ ಸಂದರ್ಭ, ನನ್ನ ರಾಜಕೀಯ ಸ್ಥಿತಿ ನನ್ನನ್ನು ಆ ಥರ ಮಾಡ್ತು. ನಾನು ಕೊನೆ ದಿನದವರೆಗೂ ಕಾದು ಅಲ್ಲಿ ನಿರಾಶೆಯಾಗಿ ನನ್ನ ರಾಜಕೀಯ ಭವಿಷ್ಯ ಅತಂತ್ರ ಆಗುತ್ತಲ್ಲ, ನಾನು ನೆಮ್ಮದಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ ತಾಲೂಕು ಅನ್ಯಾಯ ಮಾಡಬಾರ್ದು ಅಂತೇಳಿ ನಾನು ರಾಜಕೀಯ ನಿರ್ಣಯ ತೊಗೊಂಡಿದ್ದೀನಿ ಹೊರತು ಪದೇ ಪದೇ ನಾನು ಇಕ್ಕಟ್ಟಿಗೆ ಸಿಲುಕುವಂಥ ಪ್ರಶ್ನೆ ಕೇಳಬೇಡಿ. ನಾನು ಯಾವುದೇ ರೀತಿಯ ಅಪರಾಧ ಮನೋಭಾವನೆಯನ್ನು ಹೊಂದಿಲ್ಲ, ಆ ಕೆಲಸ ಮಾಡೋದು ಇಲ್ಲ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೆಯಾ? ಸೇವೆ ಮಾಡಿಕ್ಯವನ್ಯಾ 3.5 ವರ್ಷ ಏನಂತ ನೀನು ಹೌದಪ್ಪ. ಈಗ ನಾವು ಕಟ್ಟಿದ ಮನೆಯಲ್ಲಿ ನಮ್ಮನ್ನು ಆಚೆ ತಳ್ಳಿಬಿಟ್ರೆ ಎಲ್ಲರ ಒಂದು ಗುಡಿಸ್ಲಾಕೋಬೇಕಲ್ಲಪ್ಪ ವೆಂಕಟೇಶ್. ಯಾಕೆ ನನ್ನನ್ನು ಈಗಲೇ ಕಾಂಗ್ರೆಸ್ಸಲ್ಲಿ ನನಗೆ ಅಪಸ್ವರ ಮೂಡಿಸ್ತೀರಿ? ನಾನು ಪಕ್ಕಾ ಕಾಂಗ್ರೆಸ್ಸಿಗೆ ಅಲ್ವೇನೆಯಾ? ನಾನು ರಾಜಕೀಯ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ಸಿಂದ. ಅದನ್ನೇ ಸರ್ ಮುಂದುವರಿಲಿ ಅಂತ ನಿಮ್ಮ ಕಾರ್ಯಕರ್ತರು ನಾಯಕರುಗಳು ಹೇಳ್ತಾ ಇರೋಂಥದ್ದು ಸರ್. ಆ ಒಂದು ಉದ್ದೇಶಕ್ಕೆ ಸರ್ ಹೇಳ್ತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ JDS ಒಂದಷ್ಟು ಪ್ರಾಬಲ್ಯ ಇದೆ. ಅದರ ನಿಮ್ಮ ಅನುಕೂಲವನ್ನು ಪಡ್ಕೊಂಡು ಅದು ಸಂಪೂರ್ಣವಾಗಿ ಕುಗ್ಗಿಸುವಂಥ ಪ್ರಯತ್ನ ಕಾಂಗ್ರೆಸ್ದು ಅಂತ. ನಾವು ಏನು ಕುಗ್ಗಿಸ್ಬೇಕಾಗಿಲ್ಲ ರೀ, ಅದು ಕುಗ್ಗೋಗಿದೆ. ನೀವೆಲ್ಲರಿ ರಿಸಲ್ಟೇ ಹೇಳ್ತಾ ಇದ್ದೆ, ನೀವು ಯಾಕ್ರಿ ಪ್ರಶ್ನೆ ಅರ್ಥನೇ ಆಗ್ತಲ್ಲ ನಿಮಗೆ? ಇವತ್ತು ಸುಣ್ಣಾಗಿದ್ದೀರಲ್ರಿ. ಈಗ ಯಾರಾದರೂ ಈಗ ಯುದ್ಧ ಭೂಮಿನಲ್ಲಿ ಈಗ ದುರ್ಯೋಧನ ಒಬ್ಬ ಮಗನ ರಕ್ಷಣೆ ಮಾಡಲಿಲ್ಲ ಅಂತ ಹೇಳ್ತೀರಿ. ಕುರುಕ್ಷೇತ್ರನ ಕೇಳಿದಾಗ ಬೊಬ್ಬರವನ ಹೇಳ್ತಾನಲ್ಲ, ಅಭಿಮನ್ಯುವನ ನೀನು ಯುದ್ಧಕ್ಕೆ ಕಳಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತೇಳಿ. ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತೊಗೊಂಡಂಥ ನಿರ್ಣಯ ಹಂಗೆ ಆಗಿದೆ. ಒಬ್ಬ ಮಗನ ಗೆಲ್ಸ್ಕೊಂಡು ಹೋಗಲಿಲ್ಲ ಅಂದಮೇಲೆ ಅವ್ರು ಸೆಂಟ್ರಲ್ ಮಂತ್ರಿಯಾಗಿ, ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ? ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಗೊತ್ತಾಯಿಸಿದ್ರ ಸರ್? ಹಂಗಂದ್ರೆ ನೋಡ್ರಪ್ಪ, ನೀವೇ ಕೇಳಿ ಅವ್ರನ್ನ. ಅವ್ರಿಗೆ ಏನು ನೋಡ್ರಿ, ಅವ್ರಿಗೆ ಬಂಡತನ ಇದೆ. ಅವ್ರಿಗೆ ಇದ್ದರೆ ಈ ಊರು, ಬಿದ್ದರೆ ಮುಂದ್ಲೂರು, ಅವ್ರು ಯಾವುದಕ್ಕೂ ಬಗ್ಗರಲ್ಲ. ಬಟ್ ಇದೆ, ನಾನು ಇಷ್ಟು ಹೇಳ್ತೀನಿ ರೀ, ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ನಮಸ್ಕಾರ. ಕೊನೆಯ ಪ್ರಶ್ನೆ ಕೇಳ್ತೀನಿ. JDSನವರು ನಿಮ್ಮನ್ನು ಸಂಪರ್ಕ ಮಾಡಿ ಕಾಂಗ್ರೆಸ್ಗೆ ಬರೋದಕ್ಕಾದ್ರೆ ತಮ್ಮ ಮುಂದಾಳತ್ವದಲ್ಲಿ ಕರ್ಕೊಂಡು ಹೋಗ್ತೀರಾ? ನೇರವಾಗಿ ಸರ್, ನೇರವಾಗಿ. ಒಟ್ಟಲ್ಲಿ ನನ್ನ ಭಿನ್ನಮತೀಯ ನಾಯಕರು ಮಾಡಿ ಕೊಟ್ಟಿದ್ದೀರಾ? JDSನ ನಾಯಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಮೈತ್ರಿಯಲ್ಲಿ ತಾವು ಕೂಡ ಇದ್ದಂಥವ್ರು. ಅವರೇನಾದರೂ ನಮ್ಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ ಈಗ ಬೆಳಗಾಂ ಸೆಷನ್ನಲ್ಲಿ ಎಲ್ಲ ಭೇಟಿ ಆಗ್ತೀವಿ. ನನ್ನ ಶಾಸಕ ಮಿತ್ರರು ಸಿಗ್ತಾರೆ. ಆಗ ಚರ್ಚೆ ಮಾಡಿ ನೀವು ಸಿಕ್ಕಿದಾಗ ಉತ್ತರ ಹೇಳ್ತೀನಿ. ನಮಸ್ಕಾರ.